ಜಮಖಂಡಿ ಜೈಲಲ್ಲಿ ಕೈದಿಗಳ ಬಿಂದಾಸ್ ಲೈಫ್. ಜೈಲ್ ಅಧಿಕಾರಿಗಳಿಂದ ಇದೆಂತಹ ನಿರ್ಲಕ್ಷ್ಯ. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೈದಿಗಳಿಂದಲೇ ಪೈಪ್ಲೈನ್ ರಿಪೇರಿಯ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಜಮಖಂಡಿ ಜೈಲಲ್ಲಿ ಕೈದಿಗಳು ತಾವು ಕೈದಿಗಳೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂದಾಸಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಜೈಲಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ ಕೈದಿಗಳಿಂದಲೇ ಪೈಪ್ಲೈನ್ ರಿಪೇರಿಯ ಕಾಮಗಾರಿ ನಡೀತಾ ಇದೆ. ಕಾರ್ಮಿಕರ ಬದಲಾಗಿ ಕೈದಿಗಳಿಂದ ಹೊರಗಡೆ ಕೆಲಸ ಆಗ್ತಾ ಇದೆ. ರಾಜಾರೋಷವಾಗಿ ರಸ್ತೆಯಲ್ಲೇ ಕೈದಿಗಳು ಓಡಾಟವನ್ನ ಮಾಡ್ತಾ ಇದ್ದಾರೆ. ಕೈದಿಗಳಿಗೆ ಒಂದಷ್ಟು ನಿಯಮಗಳನ್ನ ಕೂಡ ರೂಪಿಸಿ ಅವರು ಕೈದಿಗಳು ಒಳಗಡೆನೆ ಇದ್ದು ಒಳ್ಳೆಯ ಕೆಲಸಗಳನ್ನ ಮಾಡಿ ಆ ನಂತರ ಕೆಲವು ಹೊರಬರುವಂತಹ ಕೈದಿಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಅವರ ಅಂದ್ರೆ ವರ್ತನೆಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ವರ್ತನೆ ಇದ್ರೆ ಅವರನ್ನ ರಿಲೀಸ್ ಮಾಡುವಂಥದ್ದು, ಪೆರೋಲಲ್ಲಿ ಬಿಡುವಂಥದ್ದು. ಆದರೆ ಇದೀಗ ರಸ್ತೆಗಳಲ್ಲಿ ಇದೇ ಕೈದಿಗಳು ಓಡಾಟವನ್ನ ಮಾಡುವಂತಹ ರೀತಿಯಲ್ಲಿ ಇಲ್ಲಿ ಅಧಿಕಾರಿಗಳು ಅವರಿಂದ ಪೈಪ್ಲೈನ್ ಕಾಮಗಾರಿಯ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಇದೆಂತಹ ನಿರ್ಲಕ್ಷ್ಯ. ಒಂದು ವೇಳೆ ಇದೀಗ ಅಲ್ಲಿ ಎಷ್ಟು ಜನ ಪೊಲೀಸ್ ಇದ್ದಾರೆ ಏನು ಅಂತ ನೀವು ಗಮನಿಸ್ತಾ ಇದ್ದೀರಾ, ಅಲ್ಲಿ ಏನಾದರೂ ಆಗಿ ಅವ್ರು ಎಸ್ಕೇಪ್ ಆದ್ರೆ ಯಾರು ಜವಾಬ್ದಾರಿ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಾದಂತಹ ಯಲ್ಲಪ್ಪ ಹೆಗಡೆ ಅವರೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ ಹೆಗಡೆ ಅವರೇ, ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನ್ ಬೇಕಾದ್ರೂ ಅಲ್ಲಿ ಆಗಬಹುದು ಅನ್ನುವಂತಹದ್ದು ಕಾಣಿಸ್ತಾ ಇದೆ. ಈಗ ಪೈಪ್ಲೈನ್ ಕಾಮಗಾರಿಯನ್ನು ಕೈದಿಗಳಿಂದಲೇ ಇವರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ನಾವಿಲ್ಲಿ ನೋಡಬಹುದು. ಇದು ಪ್ರತಿ ಸಲ ಹೀಗೆ ಆಗತ್ತಾ ಅಲ್ಲಿ, ಹೇಗೆ? ನಮಸ್ಕಾರ ಮೇಡಮ್. ಏನಾಗತ್ತಂದ್ರೆ ಜೈಲುಗಳ ಪರಿಸ್ಥಿತಿಗಳು ಏನಿದಾವೆ ಅಂದ್ರೆ, ಈಗ ಗಂಭೀರ ಸ್ವರೂಪದ ಅಪರಾಧಗಳನ್ನ ಮಾಡಿ ನ್ಯಾಯಾಂಗ ಬಂಧನದಲ್ಲಿರ್ತಾರೆ. ಅಂತವ್ರನ್ನ ಬೇರೆ ಬೇರೆ ಕೆಲಸಕ್ಕೆ ಬಳಕೆ ಮಾಡ್ಕೋತಾರೆ. ಈಗ ತಮ್ಮ ನ್ಯೂಸ್ 18 ಸಿಕ್ಕಿರ್ತಕ್ಕಂಥ ವಿಚಾರ, ಪೈಪ್ಲೈನ್ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ತಾವಾಗ ವರದಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಜೈಲ್ ಒಳಗಡೆನೂ ಸಹಿತ ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳಿದಾವೆ. ಇದು ಜಮಖಂಡಿಯ ಒಂದು ಜೈಲ್ ಅಷ್ಟೇ ಅಲ್ಲ, ಎಲ್ಲಾ ಜೈಲುಗಳಲ್ಲಿಯೂ ಸಹಿತ ಅವರೇ ಕೈದಿಗಳ ಕಡೆಯಿಂದ ಊಟ ಬಡಿಸೋದು, ಅಲ್ಲಿ ಸ್ವಚ್ಛತೆ ಮಾಡಿಸೋದು, ಅಲ್ಲಿ ಇನ್ನಿತರ ಎಲ್ಲಾ ಚಟುವಟಿಕೆಗಳನ್ನ ಮಾಡಿಸ್ತಾರೆ. ಇದೊಂಥರ ಜೀತಗಾರಿಕೆ ಪದ್ಧತಿ. ಯಾವ ರೀತಿ ನಾವು ಶೋಷಣೆ ಅಂತ ಹೇಳ್ಬೋದು. ಕೈದಿಗಳಿಗೆ ಆಗ್ತಕ್ಕಂಥ ಅಲ್ಲಿರ್ತಕ್ಕಂಥ ನ್ಯಾಯಾಂಗ ಬಂದಲ್ಲಿರ್ತಕ್ಕಂಥ ಏನು ಆರೋಪಿಗಳಿಗಿದ್ದಾರೆ ಅವ್ರಿಗೆ ನಿರಂತರವಾಗಿರ್ತಕ್ಕಂಥ ಶೋಷಣೆ ಜೈಲಿನ ಒಳಗೆ ನಡೀತಾ ಇರ್ತದೆ. ಸಾಕಷ್ಟು ಸಲ ಸರ್ಕಾರಗಳು ಹೇಳ್ತಿರ್ತವೆ, ಇಲ್ಲ ಸುಧಾರಣೆ ಮಾಡ್ತಾ ಇದ್ವಿ, ಯಾವುದೇ ರೀತಿ ಅದನ್ನ ಕೊಡಬಾರ್ದು ಅಂತ ಹೇಳಿದ್ರು ಸಹಿತ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಸಹಿತ ಇಂಥವ್ರಿಗೆ ಸಿಗ್ತಾವ್ರೆ. ಹೇಳಿ ಮೇಡಮ್. ನಾವೀಗ ತೋರಿಸ್ತಾ ಇದ್ದ ದೃಶ್ಯದಲ್ಲಿ ನೋಡಿ, ಒಬ್ಬರೇ ಪೊಲೀಸರು ಕಾಣಿಸ್ತಾ ಇದ್ದಾರೆ, ಅಧಿಕಾರಿಗಳು ಕೆಲಸ ಮಾಡಿಸ್ತಾ ಇದ್ದಾರೆ. ಏನೋ ಅಲ್ಲಿ ಆಯ್ತಪ್ಪ ಆ ಕಡೆ ಈ ಕಡೆ ನೋಡಿ ಎಸ್ಕೇಪ್ ಆದ್ರೆ ಇದ್ರ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅಂತ ಹೇಳಿ ಒಂದ್ ಕಡೆ ಕೆಲಸ ಆಯ್ತು. ಈಗ ಒಂದ್ ಕಡೆ ವರ್ತನೆ ಅಂತ ಬಂದಾಗ ಒಳ್ಳೆಯ ವರ್ತನೆಯಿಂದಾಗಿ ಎಷ್ಟೋ ಜನರಿಗೆ ಪೆರೋಲ್ ಮೇಲೆ ಬಿಡುಗಡೆ ಆಗೋದು ಅಥವಾ ವಾಪಸ್ ಆಗೋಂಥದ್ದು ಅನ್ನುವಂಥದ್ದು ಸನ್ನಡತೆಯ ಆಧಾರದ ಮೇಲೆ ಅವರನ್ನು ಬಿಡಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ಬಟ್ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಕಾಣಿಸ್ತಿದೆಯಲ್ಲ ಇಲ್ಲಿ ಅಂತ. ಮೇಡಮ್, ಏನಾಗತ್ತಂದ್ರೆ ಬಹಳ ವರ್ಷಗಳಿಂದ ಯಾರು ಜೈಲಲ್ಲಿ ಇರ್ತಾರಲ್ಲ ಅಂತವ್ರನ್ನ ನಂಬಿಕೆ ಅವ್ರಿಗೆ ಗೊತ್ತಿರತ್ತೆ. ಇಲಾಖೆ ಒಳಗೆ ಯಾರು ನಂಬಿಕೆಯಿಂದ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಅವರ ಒಂದು ಮುಖ ಚೆಹರೆಯನ್ನ ನೋಡ್ಕೊಂಡು, ಅವ್ರ ನಡವಳಿಕೆಯನ್ನು ನೋಡ್ಕೊಂಡು ಈ ರೀತಿಯಾದ ಕೆಲಸಕ್ಕೆ ಅವ್ರು ಬಳಕೆ ಮಾಡ್ಕೊತಾರೆ. ಓಡಾಡಬಹುದು ಅಂತ ಹೇಳ್ತೀರಿ? ಅಲ್ಲ, ಓಡಾಡುವಂತ ಅವಕಾಶ ಕಾನೂನಲ್ಲಿ ಇಲ್ಲ ಮೇಡಮ್. ಆದ್ರೆ ಇದು ಅನಧಿಕೃತವಾಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲಗಳನ್ನ ಎಲ್ಲ ಜೈಲುಗಳಲ್ಲೂ ಮಾಡ್ತಾರೆ. ಇದು ಒಂದು ಅಷ್ಟೇ ಉದಾಹರಣೆ ಅಷ್ಟೇ ಮೇಡಮ್. ಸಿಕ್ಕಿರ್ತಕ್ಕಂಥದ್ದು ಇವತ್ತು ವರದಿ ಮಾಡ್ತಾ ಇರೋದು, ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರೋದು ಒಂದು ವರದಿ ಅಷ್ಟೇ. ಇದೇ ರೀತಿಯಾಗಿರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು, ನಿಯಮಗಳಿಲ್ಲದೆ ಇದ್ರೂ ಸಹಿತ ಈಗ ಆರೋಪಿಗಳನ್ನ ಈ ರೀತಿ ದುರ್ಬಳಕೆ ಮಾಡ್ಕೊತಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ. ಯಲ್ಲಪ್ಪ ಹೆಗಡೆ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.